ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಎಷ್ಟು 6:30ಗೆಲ್ಲ ಎದ್ದಿದ್ದೆ. ಏನಕ್ಕೆ ಅಂದರೆ ಗುರುವಾರ ಇವತ್ತು ಪೂಜೆ ಮಾಡಬೇಕಿತ್ತು. ಗುರುವಾರ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತೀನಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಬಂದು ವ್ಯೂ ನೋಡ್ತಿದ್ದೆ. ಚೆನ್ನಾಗಿತ್ತು. ಸನ್ರೈಸ್ ಎಲ್ಲ ಆಗ್ತಿತ್ತು. ನೋಡಿ ಒಂಥರ ಖುಷಿ ಆಯಿತು. ಇನ್ನು ಲೇಟ್ ಆಗುತ್ತೆ ಅಂತ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಗುಡಿಸ್ಕೊಬಂದೆ. ಇವಾಗ ಹಾಲಲ್ಲೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನೀರೆಲ್ಲ ತೊಗೊಬಂದು ಹೊರಗಡೆ ಇಟ್ಟು ನೆಲ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ. ಇನ್ನು ಪಕ್ಕದ ಮನೆ ಹೂ ಬಿಟ್ಟಿತ್ತು. ತಮ್ಮನಿಗೆ ಹೇಳಿದ್ದೆ ದಾಸವಾಳದ್ದು ಕಿತ್ಕೊಬಾ ಅಂತ. ಕಿತ್ಕೊಬಂದು ಇಟ್ಟಿದ್ದಾನೆ. ಏನು ಅಂತ ಗೊತ್ತಿಲ್ಲ ನನಗೆ. ಬೇರೆ ದಿನ ಎಲ್ಲ ಎಚ್ಚರನೇ ಆಗಲ್ಲ, ನಿದ್ದೆ ಬರ್ತಿರುತ್ತೆ. ಆದರೆ ಗುರುವಾರ ಮಾತ್ರ ನಿದ್ದೆನೇ ಬರಲ್ಲ. ಬೇಗನೆ ಎಚ್ಚರ ಆಗಿಬಿಡುತ್ತೆ. 5 ಗಂಟೆಗೆಲ್ಲ ಎಚ್ಚರ ಆಗಿಬಿಡುತ್ತೆ. ಹಂಗಾಗಿ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಬಂದು ಹೊಸ್ಲೆಲ್ಲ ಒರೆಸಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ ಅದಕ್ಕೆ. ಇನ್ನು ರಂಗೋಲಿ ಹಾಕಿ ಹೂ ಇಟ್ಟು ರೆಡಿ ಮಾಡಿದೆ. ಎಲ್ಲ ರೆಡಿ ಮಾಡಿ ಒಳಗಡೆ ಹೋಗಿ ದೇವ್ರ ಫೋಟೋಕ್ಕೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಹೂವು ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ರಾಘವೇಂದ್ರ ಸ್ವಾಮಿಗೆ ದೀಪಾರತಿ ಮಾಡ್ತಾಯಿದ್ದೀನಿ. ಇನ್ನು ಮನೆ ದೇವರು ಮತ್ತು ಇನ್ನೊಂದು ಫೋಟೋಕ್ಕೆ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಹೊಸ್ಲು ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪೂಜೆ ಎಲ್ಲ ಮುಗೀತು. ನೋಡಿ, ನಂದು ಸಿಂಪಲ್ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ, ನೋಡ್ಬೋದು. ಇನ್ನು ನೆಕ್ಸ್ಟು ಏನಾದರೂ ತಿಂಡಿ ಮಾಡುವ ಅಂತ ಹೋದೆ. ತಿಂಡಿ ಬಂದು ಪಾಲಕ್ ರೈಸ್ ಮಾಡಿದ್ದೆ. ಪಾಲಕ್ ರೈಸ್ ಮಾಡಿಬಿಟ್ಟು ಮತ್ತು ತಿನ್ನೋದಕ್ಕೆ ಹಾಕ್ಕೊಟ್ಟಿದ್ದೀನಿ. ಮತ್ತು ನನ್ನ ತಮ್ಮ ಮತ್ತು ಹಸ್ಬೆಂಡ್ ಅವ್ರ ಅಣ್ಣ ತಿಂತಿದ್ದಾರೆ. ಹಸ್ಬೆಂಡ್ ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ದರು. ಇನ್ನು ಹೊರಗಡೆ ಬಂದೆ, ಬಿಸಿಲು ಬಂದಿತ್ತು. ಬಟ್ಟೆ ಎಲ್ಲ ಒಣಾಕಿದ್ದೆ, ಡ್ರೈ ಆಗ್ತವೆ ಅಂತ. ನೋಡಿ, ಬಟ್ಟೆ ಎಲ್ಲ ಒಣಕೊಳ್ತವೆ ಅಂತ ಬಟ್ಟೆ ಎಲ್ಲ ಒಣಾಕಿದ್ದೆ. ಫ್ರೆಂಡ್ಸ್, ಇವಾಗ ತಾನೇ ಕೆಲಸ ಎಲ್ಲ ಮುಗೀತು. ಪೂಜೆ ಆಯಿತು. ಪೂಜೆ ಮಾಡಿ ತಿಂಡಿ ತಿಂದು ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ನೆನ್ನೆ ತೊಳೆದಾಕಿದ್ದೆ. ಎಲ್ಲ ಒಳಗಡೆನೇ ಹಾಕಿದ್ದೆ. ನೋಡಿ, ದಾರ ಕಟ್ಕೊಂಡಿದ್ದೀನಿ ಒಳಗಡೆ ಎಲ್ಲ. ಮಳೆ ಟೈಮಲ್ಲಿ ಮಂಗ್ಳೂರು ಸೈಡೆಲ್ಲ ಮಳೆ ಬಂದರೆ ಒಳಗಡೆನೇ ಹಾಕೋಬೇಕು. ಹೊರಗಡೆ ಹಾಕೊಂಡ್ರೆ ಎಲ್ಲ ಒದ್ದೆ ಆಗಿಬಿಡುತ್ತೆ, ಸ್ಮೆಲ್ ಬರುತ್ತೆ. ಅದಕ್ಕೆ ಒಳಗಡೆ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಡ್ತೀನಿ. ಹಂಗಾಗಿ ಇವತ್ತು ಬಿಸಿಲು ಬಂದಿದ್ದು ಎಲ್ಲ ಹೊರಗಡೆ ಹಾಕಿದ್ದೀನಿ. ಏನು ಕೆಲಸ ಇಲ್ಲ. ಇನ್ನು ಅಡುಗೆ ಏನಾದರೂ ಮಾಡಬೇಕು ಅಂದರೆ ಅಡುಗೆ ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಇವತ್ತು ಏನೋ ಸಾಂಬಾರು ಇದೆ. ನೈಟ್ ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಾಡೋ ಹಾಗಿಲ್ಲ. ಇನ್ನು ಹಸ್ಬೆಂಡ್ ಬಂದು 2 ಗಂಟೆಗೆ ಬರ್ತಾರೆ. ಅವರು 2 ಗಂಟೆಗೆ ಬಂದರೂ ಊಟ ಕೊಡೋದಷ್ಟೇ. ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ನಿದ್ದೆ ಬರ್ತಿದೆ. ನಿದ್ದೆ ಮಾಡಿದ್ದು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಸ್ಬೆಂಡ್ ಇವಾಗ ತಾನೇ ಬಂದರು, ಊಟ ಮಾಡ್ತಿದ್ದಾರೆ. ಊಟ ಹಾಕ್ಕೊಟ್ಟಿದ್ದೀನಿ. ಇನ್ನು ಹಾಸ್ಪಿಟಲ್ಗೆ ಹೋಗ್ತಾರೆ. ಅವ್ರ ಅಣ್ಣನ ಕರ್ಕೊಂಡು ಹೋಗಿ ಬರ್ತಾರೆ ಇವಾಗ. ಇನ್ನು ಹಸ್ಬೆಂಡ್ ಊಟ ಎಲ್ಲ ಮುಗಿಸಿ ಏನೋ ರಿಪೋರ್ಟ್ ಎಲ್ಲ ನೋಡ್ತಿದ್ದಾರೆ. ಅವ್ರ ಅಣ್ಣಂದು ಕಣ್ಣು ಆಪ್ರೇಷನ್ ಆಗಿ 1 ಮಂತ್ ಆಗಿತ್ತು. ಟೆಸ್ಟಿಗೆ ಬರೋಕ್ಕೆ ಹೇಳಿದ್ರು. ಹಾಗಾಗಿ ಹೋಗಬೇಕಿತ್ತು. ಅದು ರಿಪೋರ್ಟ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದಾರೆ. ಆ ರಿಪೋರ್ಟ್ ಎಲ್ಲ ಸರಿ ಇದೆ ಅಂತ ಇವಾಗ ಹೊರಡ್ತೀನಿ ಅಂತ ಹೊರಡ್ತಿದ್ದಾರೆ. ನೋಡಿ, ಅವರೇ ಅವ್ರ ಅಣ್ಣ ಇವಾಗ ಹೊರಡ್ತಿದ್ದಾರೆ. ನಾನು ರೈನ್ ಕೋಟ್ ತೊಗೊಂಡೋಗಿ ಅಂತ ಹೇಳಿದೆ. ಅವರು ಬೇಡ, ಮಳೆ ಏನು ಇಲ್ವಲ್ಲ, ಬೇಡ ಅಂತ ಹಾಗೆ ಹೋದರು. ಇವಾಗ ಹೋಗ್ತಿದ್ದಾರೆ. ಇನ್ನು ಅವ್ರು ಹೋದ್ಮೇಲೆ ನಂದೇನು ಕೆಲಸ ಇರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದೆ ನಾನು. ಇನ್ನು ಅವರು ಹೋಗೋ ದಾರಿಲಿ ಹೋಗ್ತಿದ್ದಾರೆ. ಇದೇ ನೋಡಿ, ಅವ್ರು ಮಂಗ್ಳೂರಿಗೆ ಹೋಗೋ ರೋಡು. ಫಸ್ಟು ಒಂದೇ ರೋಡ್ ಇದ್ದಿದ್ದು, ಸಿಂಗಲ್ಲು. ಇವಾಗೆಲ್ಲ ಡಬಲ್ ಹೈವೇ ಮಾಡ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಮರ ಇದ್ದು ಮಣ್ಣೆಲ್ಲ ಹಾಕಿ ಈಕ್ವಲ್ ಮಾಡ್ತಿದ್ದಾರೆ. ಎಲ್ಲ ರೆಡಿ ಮಾಡ್ತಿದ್ದಾರೆ ಇವಾಗ. ನೆಕ್ಸ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಹಾಸ್ಪಿಟಲಲ್ಲಿ ತುಂಬ ರಶ್ ಇತ್ತಂತೆ. ನೋಡ್ಬೋದು ನೀವೇ ಎಷ್ಟು ಜನರಿದ್ದಾರೆ ಅಂತ. ತುಂಬ ರಶ್ ಇತ್ತಂತೆ. ಅವ್ರು ವೆಯ್ಟ್ ಮಾಡಿ ಸಾಕಾಗಿ ಪಾಪ ಲೇಟಾಗಿ ಬಂದಿದ್ದಾರೆ ಮನೆಗೆ. ಅಲ್ಲೇ ಇನ್ನು ಹಾಸ್ಪಿಟಲ್ ಪಕ್ಕನೇ ಏನೋ ಆರ್ಮಿಯವ್ರು ಬಂದು ಹೆಲಿಕಾಪ್ಟ್ರಲ್ಲೇನೋ ಲ್ಯಾಂಡ್ ಆಗ್ತಿದ್ರಂತೆ. ಅದನ್ನೇನೋ ವೀಡಿಯೋ ಮಾಡಿದ್ದಾರೆ. ಇನ್ನು ಅಲ್ಲಿಂದ ಡಿಮಾರ್ಟ್ಗೆ ಹೋಗಿದ್ರು. ಸ್ವಲ್ಪ ಬಟ್ಟೆ ತೊಗೊಬರ್ತೀನಿ ಡೈಲಿ ವೇರ್ದು ಅಂತ ತೊಗೊಬರಕ್ಕೆ ಹೋಗಿದ್ರು. ಮತ್ತು ಅವ್ರ ಅಣ್ಣನಿಗೆ ಜರ್ಕಿನ್ ಬೇಕಿತ್ತು. ಜರ್ಕಿನ್ ತೊಗೊಬರ್ತೀನಿ ಅಂತಲೂ ಹೋಗಿದ್ರು. ನಾನು ಸ್ವಲ್ಪ ನಮ್ಮ ಮನೆಗೆ ಐಟಮ್ ಬೇಕು, ಸ್ವಲ್ಪ ದಿನಸಿ ಐಟಮ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದೆ. ಓಕೆ, ತರ್ತೀನಿ ಅಂತ ಹೇಳಿದರು. ಆಮೇಲೆ ಅದೆಲ್ಲ ತೊಗೊಬಂದಿದ್ರು.
ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ತುಂಬ ಮಳೆ ಬಂದಿದೆ. ಅವ್ರು ವೀಡಿಯೋ ಮಾಡಿಲ್ಲ ಅಷ್ಟೇ. ಮಳೇಲಿ ಫುಲ್ ನೆನ್ಕೊ ಬಂದಿದ್ದಾರೆ. ರೈನ್ ಕೋಟು ತೊಗೊಂಡೋಗಿರಲಿಲ್ಲ. ಫುಲ್ ಒದ್ದೆಯಾಗಿ ಬಂದಿದ್ದರು. ಒದ್ದೆಯಾಗಿ ಬಂದು ಫುಲ್ಲು ಸುಸ್ತಾಗಿ ಹೋಗಿದ್ರು ಪಾಪ. ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ರೆಸ್ಟು ಇರಲಿಲ್ಲ. ಹೋಗಿ ಬಂದು ಮಲ್ಕೊಬಿಟ್ರು. ಆಮೇಲೆ ಬ್ರಹ್ಮಕಮಲ ಬಿಟ್ಟಿತ್ತು ಮನೆ ಹತ್ರ, ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.